ಹಾಯ್ ಹಲೋ. ನೀವು ನಿಫ್ಟಿ ಚಾರ್ಟ್ನ ಮಂತ್ಲಿ ಕ್ಯಾಂಡಲ್ಲಿ ಸ್ವಲ್ಪ ನೋಡೋದಾದರೆ ನೋಡಿ, ನಿಫ್ಟಿ ಏನಾದರೂ ಇಲ್ಲಿಂದನೇ ಬ್ರೇಕ್ಔಟ್ ಕೊಟ್ಕೊಂಡು ಕೆಳಗಡೆ ಬಂದಿದ್ರೆ, ಸೊ ಇದನ್ನು ಬ್ರೇಕ್ಔಟ್ ಕೊಟ್ಟಿದ ತಕ್ಷಣ ಮಾರ್ಕೆಟ್ ಇಲ್ಲಿರ್ತಿತ್ತು. ಸೊ ಇಷ್ಟೊಂದು ಬಿದ್ದರೆ ಇಂಡಿಯನ್ ಎಕಾನಮಿನೇ ಬಿದ್ದಂಗೆ. ಸೊ ಬೀಳಬಾರ್ದು ಅನ್ನೋದಕ್ಕೇ ಒಂದು ಪ್ಯಾಟ್ರನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳಿದೆ ಅವತ್ತು. ನಿಫ್ಟಿನ ಯಾವ ಥರ ತೊಗೊಂಡೋಗ್ಬೇಕು ಅಂತಲೇ ಇಂಡಿಯನ್ ಗೌರ್ಮೆಂಟು GSTನ ಕಮ್ಮಿ ಮಾಡೋದಾಗಲಿ ಮತ್ತು ಏನು ರೇಟ್ ಕಟ್ ಆಫ್ ಮಾಡೋದಾಗಲಿ ಎಲ್ಲ ಮಾಡ್ಕೊಂಡು ಒಂದು ಪ್ಯಾಟ್ರನ್ ಮಾಡಿದ್ದಾರೆ ಅಂತ ಹೇಳಿದೆ ಅವತ್ತು. ಆ ಪ್ಯಾಟ್ರನ್ನ ನೀವು ಡೈಲಿ ಫ್ರೇಮಲ್ಲಿ ನೋಡೋಣ. ನಾನು ಮಂತ್ಲಿಲಿ ತೋರಿಸ್ದೆ ಪ್ಯಾಟ್ರನ್ ಮಾಡಿ ಬ್ರೇಕ್ಔಟ್ ಕೊಟ್ಟರೆ ಕೆಳಗೆ ಬರಬೇಕಿತ್ತು ಅಂತ. ಸೊ ಅದು ದೊಡ್ಡ ಇದಾಗಿರೋದ್ರಿಂದ ಬರಲ್ಲ ಅಂತಲೂ ನಾನೇ ಹೇಳಿದೆ. ಯಾಕೆಂದರೆ ನಿಫ್ಟಿನಾಗ ಬರಬಾರ್ದು ಅಂತಲೂ ಏನು ಮಾಡಿದ್ದಾರೆ ಅಂತಲೂ ಹೇಳಿದೆ. ನೋಡಿ, ಅದು ಫಸ್ಟ್ ಡೇಯಿಂದನೂ ಹೇಳ್ತಾ ಇದ್ದೀನಿ ನಾನು. 28 ಯಾವತ್ತು ನಾನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವತ್ತಿಂದನೂ ಸಿಮೆಟ್ರಿಕ್ ಟ್ರಯಾಂಗಲ್ ಮಾಡಿದ್ದಾರೆ ನಿಫ್ಟಿನ ಬಿಗ್ ಮೂಮೆಂಟ್ ಕೊಡೋಕ್ಕೆ. ಸೊ ನೋಡಿ, ಇಲ್ಲಿಂದ ಮಾರ್ಕೆಟಿಂಗ್ ಹೋದಾಗ ಆಲ್ ಟೈಮ್ ಐ ಬ್ರೇಕ್ ಮಾಡಿದ್ರೆ ಇಲ್ಲೇ ಸ್ವಲ್ಪ ಕನ್ಸಲ್ಟೆಂಟಾಗಿ ಹೋಗ್ಬಿಡೋದು, ಇಲ್ಲೇ ನಾನು ಪ್ಯಾಟರ್ನ್ ಮಾಡಿ. ಸೊ ಈಗ ಏನಾಗಿದೆ ನಿಫ್ಟಿ ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ನಾನು ಪ್ರತಿದಿನ ಹೇಳ್ತಿರೋ ಥರ ನೋಡಿದ್ರೆ ಎಕ್ಸಾಕ್ಟಾಗಿ ಪ್ಯಾಟರ್ನ್ ಮಾಡ್ಕೊಂಡಿದ್ದೆ. ಅವತ್ತೇ ಹೇಳಿದೆ ಡಬಲ್ ಟಾಪ್ ಮಾಡಿದೆ ಮೇಲೆ ಅಂತ. ಸೊ ಡಬಲ್ ಟಾಪ್ ಮಾಡಿದ್ರೆ ಏನಾಗುತ್ತೆ, ಸೊ ಪ್ಯಾಟರ್ನ್ ಇದನ್ನು ಡಬ್ಲ್ಯೂ ಮಾಡ್ಕೊಂಡು ಹೋಗಿದ್ರೆ ಮೇಲೆ ಹೋಗ್ತಿದ್ದ. ಸೊ ಪ್ಯಾಟರ್ನ್ ಮಾಡ್ಕೊಂಡು ಕೆಳಗಡೆ ಬರ್ತೀನಿ. ಪ್ಯಾಟರ್ನ್ದು ಟಾರ್ಗೆಟ್ ಎಷ್ಟಿದೆ, 25,366. ಸೊ ಇಲ್ಲಿ ಮಾರ್ಕೆಟ್ ಬಂದು ಇಲ್ಲೇನೋ ಒಂದು ಪ್ಯಾಟ್ರನ್ನ ಕ್ರಿಯೇಟ್ ಮಾಡಿಕೊಂಡು ಆವಾಗ ಹೋಗ್ತಾನಲ್ಲ, ಹಾಲ್ ಟೈಮನ್ನು ಬ್ರೇಕ್ ಮಾಡ್ತಾನೆ. ಯಾವಾಗಲೂ ಮಾರ್ಕೆಟ್ ಸೀದಾ ಹೋಗಲ್ಲ. ದೊಡ್ಡ ಮೂಮೆಂಟ್ ಕೊಡಬೇಕಾದ್ರೆ ಒಂದು ರಿಟ್ರೆಸ್ಮೆಂಟ್ ತೊಗೊಂಡು ಹೋಗ್ತಾರೆ. ಈ ಟೈಮಲ್ಲಿ ನೀವು ಎಕ್ಸಾಕ್ಟಾಗಿ ಹೇಳ್ತೀನಿ ನೋಡಿ, ಮಾರ್ಕೆಟಿಂದ ಇಲ್ಲಿಗೆ ಬಂದು ರಿವರ್ಸ್ ಆಗ್ತಾಯಿದ್ರೆ 1 ಮಂತ್ ಇದು ಬೇಕಾದ್ರೆ ತೊಗೊಂಡು ಕೈ ಬಿಟ್ರೆ ನಾನೇ ಹೇಳ್ತೀನಿ, ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟು ಕೆಳಗಡೆ ಬರಲ್ಲ ಮಾರ್ಕೆಟು. ಚಾನ್ಸ್ ಇಲ್ಲ ಬರೋಕ್ಕೆ. ಯಾಕೆಂದರೆ ಬರಬೇಕಾಗಿದ್ರೆ ಅದು ಇಲ್ಲೇ ಆಟ ಆಡಬೇಕಿತ್ತು. ಸೊ ಹೋಗಬೇಕು ಅಂತಲೇ ಏನೇನು ಮಾಡಿದ್ದಾರೆ ಅಂತಲೂ ನಾನು ಹೇಳಿದೆ ಅವತ್ತು. GSTನ ಕಮ್ಮಿ ಮಾಡೋದಾಗಲಿ, ರೇಟ್ ಆಫ್ ಕಟ್ ಆಫ್ನ ಕಡಿಮೆ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿ ತೊಗೊಂಡೋದ್ರು. ಸೊ ಮತ್ತೆ ಮಾರ್ಕೆಟ್ ಫಾಲ್ ಆಯಿತು. ಮತ್ತೆ GST ಕಮ್ಮಿ ಮಾಡಿಬಿಟ್ಟು ಇಲ್ಲಿ ತೊಗೊಂಡೋದ್ರು. ಇದು ಡೇ ಕ್ಯಾಂಡಲ್ ತೋರಿಸ್ತಾರೆ ನಿಮಗೆ. ಸೊ ಇಲ್ಲಿಂದ ಮತ್ತೆ ಇವಾಗ ಏನಾಯಿತು, ಅಲ್ಲೊಂದು ರಿಟ್ರೆಸ್ಮೆಂಟ್ ಬೇಕಲ್ಲ. ಸೊ ಇದೆಲ್ಲ ಪ್ಯಾಟ್ರನ್ಸು, ಇದೇ ಥರನೇ ವರ್ಕ್ ಆಗೋದು. ಈ ಇನ್ವೆಸ್ಟ್ಮೆಂಟರ್ಸ್ ಅವ್ರಿಗೆಲ್ಲ ಇದು ಗೊತ್ತಿರುತ್ತೆ. ಸೊ ಅವರು ಇಲ್ಲಿ ಡಬಲ್ ಟಾಪ್ ಆದ ತಕ್ಷಣ ಪುಟ್ ಸೈಡ್ ತೊಗೊಂಡಿರ್ತಾರೆ. ಸೊ ಅವರು ಸೆಲ್ಲಿಂಗ್ ಪ್ರೆಷರ್ ಸ್ಪೀಡ್ ಇರೋದ್ರಿಂದ ಯೂಶ್ವಲಿ ಬಿದ್ದೇ ಬೀಳೋದೆ. ಸೊ ಈಗ ಏನಾಗುತ್ತೆ ನಿಫ್ಟಿ, ನೀವು ನೋಡಿ, ಇಲ್ಲಿ ಬ್ರೇಕ್ ಕೊಟ್ಬಿಟ್ಟಿದ್ದಾನೆ ಆಲ್ರೆಡಿ. ಎಕ್ಸಾಕ್ಟ್ ಶಾರ್ಪಾಗಿ ಇಲ್ಲಿಗೆ ಬರುತ್ತೆ 100%. ಇವಾಗ ನಿಫ್ಟಿ ಪುಟ್ಟಲ್ಲಿ ಬೈ ಮಾಡೋರು ಬೈ ಮಾಡ್ಬೋದು, ನಿಮ್ಮ ರಿಸ್ಕು. ಓಕೆನಾ? ಇದು ಡೈಲಿ ಫ್ರೇಮಲ್ಲಿ ಆಯಿತು. ಸೊ ಇಲ್ಲಿಗೆ ಬಂದು ಕನ್ಸಲ್ಟೆಂಟ್ ಆಗಿ ಮೇಲೆ ಹೋಗ್ತಾನೆ ಅಂತ ಹೇಳಿದೆ. ಇವಾಗ ನಾನು ನಿಮ್ಗೆ ಕಡಿಮೆ 1 ಅವರಲ್ಲಿ ತೋರಿಸ್ತೀನಿ ಯಾವ ಥರ ಮೂಮೆಂಟ್ ಆಗುತ್ತೆ ಏನಂತ. ನೋಡಿ, ಪ್ಯಾಟರ್ನ್ ಮಾಡ್ದೆ, ಬ್ರೇಕ್ಔಟ್ ಕೊಡ್ತು. ಇದನ್ನು ಫಸ್ಟ್ ಡೇನೇ ನಾನು ಹಾಕಿರೋ ಪ್ಯಾಟ್ರನ್ದು ನೀವು ಫಸ್ಟಿಗೆ ನಾನು ಫೋಟೋ ಹಾಕಿರ್ತೀನಿ. ಯಾವಾಗ ನಾನು ಆಲ್ರೆಡಿ 28 ಆ ಟೈಮಲ್ಲಿ ನಾನು ಅಲ್ಲೇ ಫೋಟೋನ ತೆಗೆದಿಟ್ಕೊಂಡಿದ್ದೆ ಹಿಂಗಾಗುತ್ತೆ ಮಾರ್ಕೆಟ್ ಅಂತ. ಸೊ ಅವತ್ತಿಂದ ನೀವೇನಾದ್ರು ಕ್ಯಾಪ್ಚರ್ ಮಾಡಿದರೆ, ನಮ್ಮದು ನೀವೇನಾದ್ರು ಯೂಟ್ಯೂಬ್ ಚಾನಲ್ಲು ವ್ಯೂ ಮಾಡಿದರೆ ನಿಫ್ಟಿಲಿ 350 ಪಾಯಿಂಟ್ ಕ್ಯಾಪ್ಚರ್ ಮಾಡ್ತಾಯಿದ್ವಿ. 370 ಪಾಯಿಂಟಲ್ಲಿ ನಿಮ್ಮದು ಪ್ರೀಮಿಯಮಲ್ಲಿ 150 ಸಿಕ್ಕಿದ್ರೂ ನೀವೇ ಕ್ಯಾಲ್ಕುಲೇಟ್ ಮಾಡಿರಿ ಎಷ್ಟಾಗುತ್ತೆ ಅಂತ. ಯೂಶ್ವಲಿ 170 ಸಿಗುತ್ತೆ ಅಂತ ಅಂದ್ಕೊಂಡ್ರು 75 ಕ್ವಾಂಟಿಟಿ ಒಂದು ಲಾಟ್ಗೆ ನಾನು ಹೇಳ್ತಾ ಇರೋದು. ಹತ್ತತ್ರ ನೀವು ಹಾಕಿರೋದು ಡಬಲ್ ಆಗಿ ಹೋಗಿರೋದು. ಎಷ್ಟು ಹಾಕಿದ್ರೆ ಅಷ್ಟು ದುಡ್ಡು ನಿಮ್ಗೆ ಸಿಕ್ಬಿಡತ್ತೆ ರಿಟರ್ನ್. ನನ್ನ ಯೂಟ್ಯೂಬ್ ಚಾನಲ್ನ ನೀವು ಫಾಲೋ ಮಾಡಿದ್ದಿದ್ರೆ, ಯಾರು ಫಾಲೋ ಮಾಡಿಲ್ಲ ಸಿಕ್ಕಿರಲ್ಲ ಅಷ್ಟೇ. ನೋಡಿ, 3ನೇ ತಾರೀಕು ನವೆಂಬರ್ ತಿಂಗಳಲ್ಲಿ ಮಾರ್ಕೆಟ್ ಏನಾಗುತ್ತೆ ಅಂತ ಒಂದು ಪ್ರೀ ಅನಾಲಿಸಿಸ್ ಮಾಡೋಣ. ಅಂದರೆ ಮಂಡೇ, ಓಕೆನಾ? ಓಪನ್ ಏನಾಗುತ್ತೆ ನೋಡಿ, ನಿಮಗೆ 5 ನಿಮಿಷದಲ್ಲಿ ನಿನ್ನೆ ಏನಾಯಿತು ಅಂತ ಒಂದು ತೋರಿಸ್ತೀನಿ. ನಿನ್ನೆ ಏನಾಯ್ತು, ಮಾರ್ಕೆಟು ಡೌನಲ್ಲಿ ಓಪನ್ ಆಯಿತು. ಸೊ ಮಾರ್ಕೆಟ್ ಡೌನಲ್ಲಿ ಓಪನ್ ಆಗಿದ್ರೆ ಮುಂದೆ ಹಿಂಗೆ ಹೋಗ್ಬೇಕಿತ್ತು. ಏನಕ್ಕೆ ರಿವರ್ಸ್ ಆಯಿತು? ಪ್ರೈಸ್ ಆಕ್ಷನ್ ಮಾಡಬೇಕಿತ್ತಲ್ಲ, ಅದಕ್ಕೆ ರಿವರ್ಸ್ ಆಯಿತು. ಏನಕ್ಕೆ? ಇಲ್ಲಿ ನೋಡಿ, ಇಲ್ಲಿಗೆ ಎಕ್ಸಾಕ್ಟ್ ರಿವರ್ಸ್ ಆಯಿತು. ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ ಮಾಡಿತ್ತು ಮಾರ್ಕೆಟು. ಕರೆಕ್ಟಾ? ದೊಡ್ಡ ಮೂಮೆಂಟ್ ಕೊಡಬೇಕನ್ನಲ್ಲ, ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಮಾಡೈತೆ. ಇವಾಗ ಇದೇನಂದರೆ ನೋಡಿ, ಇಲ್ಲಿಗೆ ಬಂದು ರಿವರ್ಸ್ ಆಗಬೇಕಂತ ಅವಶ್ಯಕತೆ ಏನಿದೆ? ಇಲ್ಲಿಂದ ಒಂದು ಚೂರಾರು ಮೇಲೆ ಹೋಗಿದೆ ಮಾರ್ಕೆಟು, ಹೋಗಿಲ್ಲ. ಇಲ್ಲಿಂದಲೇ ರಿವರ್ಸ್ ಆಯಿತು. ಸೊ ನೋಡಿ, ಇಲ್ಲಿಂದ ರಿವರ್ಸ್ ಆಯಿತು, ಮಾರ್ಕೆಟು ಫಾಲ್ ಆಯಿತು. ಇವು ಫಾಲ್ ಆಗಿ ಇದ್ರ ಟಾರ್ಗೆಟು ದೊಡ್ಡದು. ಈಗ ಇಲ್ಲಿ ಬರಬೇಕು, ಹತ್ತತ್ರ ಎಷ್ಟೋ ಒಂದು 200-250 ಪಾಯಿಂಟು ಬರಬೇಕು. ಒಂದೇ ದಿನಕ್ಕೆ ಬರೋಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲೊಂದು ಪ್ರೈಸ್ ಆಕ್ಷನ್ ಮಾಡ್ತು. ಏನು ಮಾಡ್ತು? ಕಪ್ ಆ್ಯಂಡ್ ಹ್ಯಾಂಡಲ್ ಟಾರ್ಗೆಟಿಗೆ ಬಂತು. ಮತ್ತು ಇಲ್ಲೊಂದು ಡಿಸೆಂಡಿಂಗ್ ಟ್ರಯಾಂಗಲ್ ಮಾಡಿತ್ತು. ಇವಾಗ ಡಿಸೆಂಡಿಂಗ್ ಟ್ರಯಾಂಗಲ್ ಮಾಡಿಕೊಂಡು ಡಿಸೆಂಡಿಂಗ್ ಟ್ರಯಾಂಗಲ್ ಟಾರ್ಗೆಟಿಗೆ ಹೋಗಬೇಕು. ಅದ್ರ ಟಾರ್ಗೆಟ್ ಅದು ದೊಡ್ಡದಾಗ್ಬಿಡ್ತು ನಿನ್ನೆ ಮಾರ್ಕೆಟಿಗೆ. ಸೊ ಮಾರ್ಕೆಟ್ ಏನು ಮಾಡ್ತು?
ಒಂದು ರಿಟ್ರೇಸ್ಮೆಂಟು. ಈ ರಿಟ್ರೇಸ್ಮೆಂಟ್ ಏರಿಯಾ ಎಲ್ಲಿ ತನಕ ಐತೆ, ಇಲ್ಲಿಗೆ ಹೋಗೋಕ್ಕೂ ಏನೋ ಒಂದು ಮಾಡಿರ್ತಾನಲ್ವಾ. ಎಲ್ಲ ಸಿಕ್ಕಾಗುತ್ತೆ ಮಾರ್ಕೆಟಿಗೆ. ನೋಡಿ, ಇಲ್ಲಿಂದ ಮದರ್ ಬೇಬಿ ಕ್ಯಾಂಡ್ಲು ಮಾಡೈತೆ 15 ಮಿನಿಟ್ ಕ್ಯಾಂಡಲ್ಲಿ, 10 ಮಿನಿಟಿಗೆ ಹೋಗಿ ಎಂಗಲ್ಫಿಂಗ್ ಮಾಡೈತೆ, 1 ಅವರಿಗೆ ಹೋಗಿ ಮದರ್ ಬೇಬಿ ಕ್ಯಾಂಡಲ್ ಮಾಡೈತೆ. ಸೊ ಹಿಂಗೆ ಏನಾದ್ರು ಒಂದೊಂದು ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಮೂಮೆಂಟ್ ಆಗೋದು. ಈಗ ಮದರ್ ಬೇಬಿ ಕ್ಯಾಂಡ್ಲು ಮಾಡಿದೆ ಅಂದರೆ ಮಾರ್ಕೆಟ್ ಎಷ್ಟು ಬುಲ್ಲಿಶ್ ಆಗುತ್ತೆ, ಇದೇ ಟಾರ್ಗೆಟು. ಸರಿ, ಇಲ್ಲಿಗೆ ಹೋಗುತ್ತೆ ಮಾರ್ಕೆಟ್ ಇವಾಗ 1 ಅವರ್ ಪ್ರಕಾರ. 15 ಮಿನಿಟ್ ಪ್ರಕಾರ ಇಲ್ಲಿಗೆ ಹೋಗ್ಬೇಕು ಮಾರ್ಕೆಟು 25,751. ಸೊ ಇಲ್ಲಿಂದ ಏನಾದರೂ ಮಾರ್ಕೆಟು ಇಲ್ಲಿಗೆ ಹೋಗಿ ನೋಡಿ, ಎಕ್ಸಾಕ್ಟ್ ಬರ್ಕೊಳ್ಳಿ, 763ಗೆ ಹೋಗ್ಬಿಟ್ಟು ರಿವರ್ಸ್ ಆದರೆ ಮಾರ್ಕೆಟು ಫಾಲಲ್ಲೇ ಇರುತ್ತೆ. ಸೊ ಏನಾದರೂ ಇಲ್ಲಿಂದ ಈ ಲೈನ್ನ ಬ್ರೇಕ್ಔಟ್ ಕೊಟ್ಟರೆ, ಇಲ್ಲಿ 772ನ ಬ್ರೇಕ್ಔಟ್ ಕೊಟ್ಟರೆ ಮಾರ್ಕೆಟು ಫ್ಲ್ಯಾಗ್ ಆ್ಯಂಡ್ ಪೋಲ್ ಟಾರ್ಗೆಟ್ಗಳಿಗೆ ಹೋಗುತ್ತೆ. ನೋಡಿ, ಫ್ಲ್ಯಾಗ್ ಆ್ಯಂಡ್ ಪೋಲ್ ಆಗಿದೆ, ರೌಂಡ್ ಟ್ರೆಂಡಲ್ಲಿ ಇದು ಬಂದರೆ ಮಾರ್ಕೆಟು ಬುಲ್ಲಿಶ್ ಆಗುತ್ತೆ. ಮತ್ತು ಅಷ್ಟರಲ್ಲೂ ಅಲ್ಲದೆ ಸಣ್ಣ ಫ್ಲ್ಯಾಗ್ ಆ್ಯಂಡ್ ಪೋಲ್ ಬೇರೆ ಮಾಡಿದ್ದಾನೆ ಇಲ್ಲಿ ನೋಡಿ, 1 2 3 4 ಮತ್ತು 8. ಓಕೆನಾ, ಇಲ್ಲಿಂದ ಇದನ್ನು ಬ್ರೇಕ್ಔಟ್ ಕೊಟ್ಟರೆ ಇಲ್ಲಿಗೆ ಹೋಗುತ್ತೆ, ಇಲ್ಲೊಂದು ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಇಲ್ಲಿಗೆ ಬರ್ತಾನೆ. ಸೊ ಇಲ್ಲಿಗೆ ಹೋದ್ರೆ ಮೇಲೆ ಹೋಗೋಲ್ಲ, ಇಲ್ಲಿಂದನೂ ಮಾರ್ಕೆಟ್ ಡೌನ್ ಟ್ರೆಂಡಲ್ಲೇ ಇರಬೇಕು. ನಮ್ಮ ಟಾರ್ಗೆಟ್ ಇರೋದು ದೊಡ್ಡದಲ್ಲ, ಕೆಳಗಡೆ ಬೇರಿಶ್ ಬರಲೇಬೇಕು. ಸೊ ನಾಳೆಗೆ ಮಾರ್ಕೆಟು ಫಸ್ಟಿಗೆ ಬುಲ್ಲಿಶ್ ಆಗೋ ಚಾನ್ಸಸ್ ತುಂಬ ಇರೋದು. ನೋಡಿ, ಏನಾದ್ರು ಬೇರಿಶ್ ಆಯಿತು ಅಂತಂದರೆ, ಯಾಕೆಂದರೆ ಬೇರಿಶ್ ಆಗೋಕ್ಕೂ ಚಾನ್ಸಸ್ಸು ಇದೆ. ಎಮ್ ಪ್ಯಾಟ್ರನ್ ಬ್ರೇಕ್ಔಟ್ ಕೊಟ್ಟೈತೆ, ಬ್ರೇಕ್ಔಟ್ ಕೊಡ್ತು ಅಂತಂದರೆ ಮಾರ್ಕೆಟು ಕೆಳಗಡೆ ಬರಲೇಬೇಕು. ಸೊ ಹಂಗಾಗಿ ಈ ಮದರ್ ಬೇಬಿ ಕ್ಯಾಂಡ್ಲನ್ನು ಯಾವಾಗ ಬ್ರೇಕ್ಔಟ್ ಕೊಟ್ಕೊಂಡು ಕೆಳಗಡೆ ಬಂದರೆ ಟಾರ್ಗೆಟ್ ಇದೆ, ಯಾವುದೋ ಡಿಸೆಂಡಿಂಗ್ ಟ್ರಯಾಂಗಲ್ ಟಾರ್ಗೆಟು 25,678, ಸ್ವಲ್ಪ ಒಂದು 2-3 ಪಾಯಿಂಟ್ ಹಿಂದೆ ಮುಂದೆ ಆಗುತ್ತೆ. ಸೊ ಇದನ್ನು ಬ್ರೇಕ್ಔಟ್ ಕೊಟ್ಟು ಇಲ್ಲೇನಾದ್ರು ಒಂದು ದೊಡ್ಡದಾಗಿ ಪ್ರೈಸ್ ಆಕ್ಷನ್ ಮಾಡಿಕೊಂಡ್ರೆ ಈ ಟಾರ್ಗೆಟಿಗಳಿಗೆ ಬರುತ್ತೆ. ಈ ಟಾರ್ಗೆಟ್ ಬಂದರೆ ನಮ್ಮ ಟಾರ್ಗೆಟ್ ಬರೋಕ್ಕೆ ತುಂಬ ದೂರ ಇಲ್ಲ. ನೋಡಿ, ನೀವೇ ನೋಡಿ ಎಲ್ಲಿಗೆ ಬರಬೇಕು, ನಮ್ಮದು 25,329, 350 ಅಂದ್ಕೊಳ್ಳಿ. ಇಲ್ಲಿ ಬಂದು ಮಾರ್ಕೆಟು ಸಸ್ಟೈನ್ ಆಗಬೇಕು ಒಂದಿನ, ಅಲ್ಲಿಂದ ಮೂವ್ಮೆಂಟ್ ಕೊಟ್ಟರೆ ದೊಡ್ಡ ಮೂವ್ಮೆಂಟು ನಿಫ್ಟಿದು ಆಲ್ ಟೈಮ್ ಹೈನ ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಗುತ್ತೆ. ಸೊ ಇಷ್ಟೇ, ಓಕೆನಾ.